ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ದಿಲ್ಲಿ ಚುನಾವಣೆಯ ಫಲಿತಾಂಶದ ಆರ್ಭಟದ ಮಧ್ಯೆ ಇನ್ನೊಂದು ಚುನಾವಣೆ ವಿಚಾರ ಎಲ್ಲಿಯೂ ಜಾಸ್ತಿ ಪ್ರಸ್ತಾಪವೇ ಆಗಲಿಲ್ಲ. ಆದರೆ ನಮ್ಮ ವೀಕ್ಷಕರು ಎಷ್ಟು ಅಲರ್ಟ್ ಆಗಿರ್ತಾರೆ ಅಂದರೆ, ಜಾಗೃತ ವಸ್ತು ಇರ್ತಾರೆ ಅಂದರೆ, ಆ ಚುನಾವಣೆಯ ಫಲಿತಾಂಶ ಏನಾಯ್ತು ಅದರ ಬಗ್ಗೆ ನೀವು ವಿಶ್ಲೇಷಣೆಯನ್ನೇ ಮಾಡಿಲ್ಲ ಅಂತ ನಿನ್ನೆ ಬಹಳಷ್ಟು ಜನ ಮೆಸೇಜ್ಗಳನ್ನು ಮಾಡಿದ್ದಾರೆ. ಮಿಲ್ಕಿಪುರ್ ಚುನಾವಣೆ ಉತ್ತರ ಪ್ರದೇಶದಲ್ಲಿ ನಡೆದಂಥದ್ದು ಉಪಚುನಾವಣೆ. ಫೈಜಾಬಾದ್ ಅನ್ನುವಂಥ ಲೋಕಸಭಾ ಕ್ಷೇತ್ರದ ಒಂದೇ ಒಂದು ವಿಧಾನಸಭಾ ಕ್ಷೇತ್ರ. ಅದಕ್ಕೇನು ಭಾಳ ಮಹತ್ವ ಕೊಡಬೇಕಾಗಿದ್ದು ಆಗಿರಲಿಲ್ಲ. ಆದರೆ ಅದು ಮಹತ್ವ ಬರೋ ಹಾಗೆ ಮಾಡಿದಂಥವರು ಇಬ್ಬರು, ಒಬ್ಬ ಅಖಿಲೇಶ್ ಯಾದವ್, ಇನ್ನೊಬ್ಬ ರಾಹುಲ್ ಗಾಂಧಿ. ಅಯೋಧ್ಯೆಯಲ್ಲಿ ಅವರ ಕ್ಷೇತ್ರದಲ್ಲಿಯೇ ಹಿಂದುತ್ವವನ್ನು ನಾವು ಸೋಲಿಸಿದ್ದೇವೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಅಯೋಧ್ಯಕ ನರೇಶ್ ಅಂಥೇಳಿ ಅವಧೇಶ್ ಪ್ರಸಾದನ್ನು ಅಖಿಲೇಶ್ ಯಾದವ್ ತೋರಿಸ್ತಾರೆ. ಹೀಗೆಲ್ಲ ನಮಗೆ ಸವಾಲು ಹಾಕಿದ ಮೇಲೆ ಆ ಕ್ಷೇತ್ರವನ್ನು ಬಿಡೋದುಂಟೇನ್ರಿ ಯಾವತ್ತಾದರೂ? ಅಲ್ರಿ, ಇವರಿಬ್ಬರು ಬಚ್ಚಾಗಳಿವರು. ಅಖಿಲೇಶ್ ಯಾದವ್ಗೆ ಅವರಪ್ಪ ಇದ್ದ, ಅವರಪ್ಪ ಹರಿಯಾಣದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಟ್ಟ. ಏನೋ ಅಪ್ಪಿತಪ್ಪಿ ಮೊನ್ನೆ ಚುನಾವಣೆಯಲ್ಲಿ ಸ್ವಲ್ಪ ಎಡವಟ್ಟಾಗಿದ್ದಕ್ಕೆ ಒಂದು 37 ಸ್ಥಾನ ಲೋಕಸಭಾ ಚುನಾವಣೆಯಲ್ಲಿ ಬಂದವು. ಅದರ ಅರ್ಥ ಜೀವಮಾನ ಪರ್ಯಂತ ಈತ ನಾನೇ ಸತ್ತಾಧೀಶ್ ಅಂತ ಅನ್ಕೊಂಡ್ಬಿಟ್ರೆ, ಸತ್ತಾಧೀಶ್ ಅಂತ ಈಗಲೇ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಈತನ ಬಾಲಂಗೋಚಿಗಳೆಲ್ಲ ಈಗಲೇ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಸತ್ತಾಧೀಶ್ ಅಂದರೆ 27. 2027 ಚುನಾವಣೆಯಲ್ಲಿ ಸಿಂಹಾಸನಾಧೀಶ, ಸತ್ತ ಅಂದರೆ ಸಿಂಹಾಸನಾಧೀಶ ಯಾರು ಅಂದರೆ ಉತ್ತರ ಪ್ರದೇಶಕ್ಕೆ ಅಖಿಲೇಶ್ ಯಾದವ್ ಅಂತೆ. ಈಗಲೇ 37 ಸ್ಥಾನ ಗೆದ್ದ ತಕ್ಷಣ ಈ ರೀತಿ ಭ್ರಮೆಗೆ ಹೋಗ್ಬಿಟ್ರೆ, ಹಂಗಾರೆ ನರೇಂದ್ರ ಮೋದಿ 21 ರಾಜ್ಯಗಳನ್ನು ಗೆದ್ದವ್ರು ಇನ್ನು ಹೆಂಗೆ ಆಡಬೇಕಾಗಿತ್ತು ಹೇಳ್ರಿ ನೋಡೋಣ. ಅದ್ರ ಮಧ್ಯೆ ಈ ಚುನಾವಣೆ ಬಂದ್ಬಿಡತ್ತೆ. ಅಖಿಲೇಶ್ ಯಾದವ್ಗೆ ನುಂಗಲಾರದು ತುತ್ತಾಗತ್ತೆ. ಏಕೆಂದರೆ ಈ ಹಿಂದೆ ನಡೆದಂಥ ಉಪಚುನಾವಣೆಯ ಸಂದರ್ಭದಲ್ಲಿ 9 ವಿಧಾನಸಭಾ ಉಪಚುನಾವಣೆಯ ಸಂದರ್ಭದಲ್ಲಿ 7ರಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಪಡೆದಿರ್ತದೆ. ಎಲ್ಲ ಕ್ಷೇತ್ರ, ಮುಸಲ್ಮಾನರ ಕ್ಷೇತ್ರದಲ್ಲಿ ಕೂಡ. ಹೀಗಿರುವಾಗ ಈ ಮಿಲ್ಕಿಪುರ್ ಕ್ಷೇತ್ರ ಎಲ್ಲರೂ ಸೋತು ಬಿಟ್ರೆ ನನ್ನ ಮರ್ಯಾದೆ ಏನು ಅನ್ನುವಂಥ ಭಯ ಈತನನ್ನು ಕಾಡಲಿಕ್ಕೆ ಶುರುವಾಗುತ್ತೆ. ಹೀಗಾಗಿ 2 ತಿಂಗಳಿಂದ ಈತ ನಿರಂತರವಾಗಿ ಹಿಂದೂಗಳ ಮೇಲೆ ವಾಗ್ದಾಳಿ, ಪ್ರಹಾರವನ್ನು ಶುರು ಮಾಡಿರ್ತಾರೆ ಅಖಿಲೇಶ್ ಯಾದವ್. ಅಷ್ಟೇ ಅಲ್ಲ, ಕುಂಭಮೇಳವನ್ನು ಇಟ್ಕೊಂಡು ಎಷ್ಟು ರಾಜಕೀಯ ಮಾಡಲಿಕ್ಕೆ ಸಾಧ್ಯವೋ ಎಲ್ಲ ರಾಜಕೀಯವನ್ನು ಈ ಮನುಷ್ಯ ಮಾಡಿಬಿಡ್ತಾರೆ. ಈತನ ಅಪ್ಪ ಈಗ ಅಲ್ಲಿ ಕ್ಯಾಂಡಿಡೇಟ್ ನಿಂತಿದ್ದಾರೆ, ಅಜಿತ್ ಪ್ರಸಾದ್ ಅಂತ ಆತನ ಹೆಸರು. ಅವರಪ್ಪನೇ ಅವಧೇಶ್ ಪ್ರಸಾದ್, ಲಾಲ್ ಟೋಪಿ. ಈ ಅವಧೇಶ್ ಪ್ರಸಾದನ್ನು ಮಧ್ಯಕ್ಕೆ ಕೂಡಿಸ್ಕೊಂಡು ಆ ಕಡೆ ರಾಹುಲ್ ಗಾಂಧಿ, ಈ ಕಡೆ ಅಖಿಲೇಶ್ ಯಾದವ್ ಕೂತ್ಕೋತಾ ಇದ್ರು ಸಂಸತ್ತಿನಲ್ಲಿ. ಒಂದು ಟ್ರೋಫಿ ಥರ ಈತನನ್ನು ಬಳಸಲಾಗ್ತಾ ಇತ್ತು. ಈತನಿಗೆ ಅಯೋಧ್ಯಕ ನರೇಶ್ ಅಂತ ಹೇಳೋರು. ನನಗೆ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ ಆ ಶಬ್ದನ. ಅಯೋಧ್ಯಕ ನರೇಶ್, ತ್ರೇತಾಯುಗದಿಂದ ಕಲಿಯುಗದವರೆಗೂ ಇರೋದು ಒಬ್ಬರೇ ನರೇಶ್, ಅದು ಪ್ರಭು ಶ್ರೀರಾಮಚಂದ್ರ. ಆ ಜಾಗ ಯಾರಿಗೂ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಆ ಶಬ್ದ ನಾವು ಬಳಸಲೂಬಾರ್ದು. ಆದರೆ ಈತನನ್ನು ಅಯೋಧ್ಯಕ ನರೇಶ್ ಅನ್ನೋರು, ಅಯೋಧ್ಯೆಯಲ್ಲಿ ಸೋಲಿಸ್ಬಿಟ್ಟಿದ್ದೀವಿ ಅನ್ನೋರು. ಯಾವಾಗ ಉಪಚುನಾವಣೆ ಬಂತೋ ಮಗನಿಗೆ ಟಿಕೆಟ್ ಕೊಡ್ತಾರೆ. ಆ್ಯಕ್ಚುಲಿ 9 ವಿಧಾನಸಭಾ ಚುನಾವಣೆ ನಡೆಯೋ ಸಂದರ್ಭದಲ್ಲಿ 10ನೇದು ನಡೆದು ಹೋಗೋದು. ಅವಾಗೇನಾಯಿತು, ಅಲ್ಲಿ ಬಾಬಾ ಗೋರಖ್ನಾಥ್ ಅಂತೇಳಿ ಈ ಅವಧೇಶ್ ಪ್ರಸಾದನ ಎದುರುಗಡೆ ಕ್ಯಾಂಡಿಡೇಟ್ ನಿಂತಿದ್ದು ಭಾರತೀಯ ಜನತಾ ಪಾರ್ಟಿಯಿಂದ. ಆತ ಕೋರ್ಟ್ಗೆ ಹೋಗಿದ್ದರಿಂದಾಗಿ ಚುನಾವಣೆ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೇಸ್ ತೆರವಾಯಿತು. ಅದಾದಮೇಲೆ ಟಿಕೆಟನ್ನು ಈ ಬಾರಿ ಚಂದ್ರಭಾನು ಪಾಸ್ವಾನ್ ಅನ್ನೋರಿಗೆ ಟಿಕೆಟ್ ಕೊಡ್ತದೆ ಭಾರತೀಯ ಜನತಾ ಪಾರ್ಟಿ. ಎದುರುಗಡೆ ಅವಧೇಶ್ ಪ್ರಸಾದ್ ಮಗ ಅಜಿತ್ ಪ್ರಸಾದ್. ಅವಧೇಶ್ ಪ್ರಸಾದ್ ಯಾರು ಅಂತ ನಿಮ್ಗೆ ಹೇಳಿದ್ದೀವಿ. ಒಬ್ಬ ದಲಿತ ಹೆಣ್ಮಗಳ ಮೇಲೆ, ಅಪ್ರಾಪ್ತ ಬಾಲಿಕೆಯ ಮೇಲೆ ಅತ್ಯಾಚಾರ ಮಾಡಿದ ವ್ಯಕ್ತಿಯ ಜೊತೆ ಈತ ಗುರುತಿಸಿಕೊಂಡು ಅಕ್ರಮಗಳನ್ನು ನಡೆಸಿದಂಥ ಮನುಷ್ಯ. ಈತನ ಮಗ ಅಟಾಟೋಪ ಮಾಡಿದ್ದಕ್ಕೆ ಇದೇ ಅಜಿತ್ ಪ್ರಸಾದನ್ನು ಹಲವು ಸಲ ಯೋಗಿ ಆದಿತ್ಯನಾಥ್ ಸರ್ಕಾರ ಜೈಲಿಗೆ ಕಳಿಸಿದೆ, ಕೇಸುಗಳನ್ನು ಹಾಕಿದೆ ಈತನ ಮೇಲೆ. ಈ ಮಾನದಂಡ ಇದ್ಬಿಟ್ರೆ ಸಾಕು, ರೌಡಿಸಮ್ ಮಾಡಬಹುದು ಅಂತ ಆಗಿಬಿಟ್ರೆ ಅಖಿಲೇಶ್ ಯಾದವ್ಗೆ ಹಬ್ಬ, ಪಾಯಸ ಉಂಡಷ್ಟು ಖುಷಿ ಆಗಿಬಿಡುತ್ತೆ. ಆತನಿಗೆ ಕರೆದು ಟಿಕೆಟ್ ಕೊಡ್ತಾರೆ. ಕೊಡಿ ಇವನು ಯೋಗ್ಯ ನಮ್ಮ ಪಕ್ಷಕ್ಕೆ, ನಮ್ಮ ಸಂಸ್ಕೃತಿಗೆ ಹೇಳಿ ಮಾಡಿಸಿದಂಥ ಅನ್ವರ್ಥ ಪಾತ್ರ ಇದು ಅಂತೇಳಿ ತೊಗೊಂಡೋಗಿ ಟಿಕೆಟ್ ಕೊಡ್ತಾರೆ. ಅಲ್ಲಿ ಓಟ್ ಎಷ್ಟಿದಾವೆ ಅಂತ ಹೇಳ್ಬೇಕು ನಿಮ್ಮ ಮೊದಲು. 3.5 ಲಕ್ಷ ಮತದಾರರು ಇದ್ದಾರೆ ಅಲ್ಲಿ ಈ ಕ್ಷೇತ್ರದಲ್ಲಿ. 3.5 ಲಕ್ಷದಲ್ಲಿ 1 ಲಕ್ಷ ದಲಿತ ಮತಗಳು. ಈತ ಪಾಸಿ ಅನ್ನುವಂಥ SC ಕ್ಯಾಟಗರಿಯ ಸಮುದಾಯದ ಅಭ್ಯರ್ಥಿ ಅಂತ. ಯಾರು? ಅವಧೇಶ್ ಪ್ರಸಾದ್ ಮಗ ಅಜಿತ್ ಪ್ರಸಾದ್. ಈತನು ಪಾಸಿ ಹತ್ತಿರ ಇರುವಂತೆ ಪಾಸ್ವಾನ್ ಅನ್ನುವಂಥ ಸಮುದಾಯದಿಂದ ಬಂದಂತನು. ಚಂದ್ರಭಾನು
ಪಾಸ್ವಾನ್ ಅನ್ನುವಂಥ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಿಂದ. ಈ 3.5 ಲಕ್ಷ ಓಟದಲ್ಲಿ 1 ಲಕ್ಷ ದಲಿತರ ಓಟು, 80,000 ಮತಗಳು ಯಾದವರು ಮತ್ತು ಮುಸಲ್ಮಾನರ ಮತಗಳಿದಾವಲ್ಲಿ. ಇನ್ನು 1 ಲಕ್ಷ ಮತದಲ್ಲಿ ಬ್ರಾಹ್ಮಣರು ಮತ್ತು ಠಾಕೂರ್ಗಳಿದ್ದಾರೆ. ಅಂದರೆ ಎಲ್ಲರೂ ಇರುವಂಥ ಕ್ಷೇತ್ರ, ಆದರೆ ಹೆಚ್ಚಿನವರು ದಲಿತ ಮತಗಳಾಗಿದ್ದಾವೆ. ದಲಿತ ಕ್ಯಾಂಡಿಡೇಟನ್ನು ಇರೋದೇ ಮೀಸಲು ಕ್ಷೇತ್ರ, ಅದು ಗೆಲ್ಲುವ ಸಾಧ್ಯತೆ ಇರುತ್ತೆ. 2 ದಲಿತ ಕ್ಯಾಂಡಿಡೇಟ್ ಅಲ್ವಾ. ಓಟುಗಳು ಉಳಿದ ಜನಾಂಗದವ್ರು ಯಾರಿಗೆ ಹಾಕ್ತಾರೋ ಅಂತ ಭಾಳ ಮುಖ್ಯ ಆಗ್ತದೆ. ಬ್ರಾಹ್ಮಣರು ಯಾರಿಗೆ ಹಾಕ್ತಾರೆ, ಠಾಕೂರ್ಗಳು ಯಾರು ಹಾಕ್ತಾರೆ, ಮುಸಲ್ಮಾನರು ಹೆಂಗಿದ್ರು ಯಾದವ್ರ ಜೊತೆ ಹಾಕ್ತಾರೆ ಅನ್ನುವಂಥ ಒಂದು ಕಾಂಬಿನೇಷನ್ನ ಅಖಿಲೇಶ್ ಯಾದವ್ ಸಿದ್ಧಪಡಿಸಿಟ್ಬಿಟ್ಟಿದ್ರು. MY ಕಾಂಬಿನೇಷನ್ ಅಂತಾರೆ ಅದಕ್ಕೆ, ಮುಸ್ಲಿಮ್ಸ್ ಆ್ಯಂಡ್ ಯಾದವ್ ಅಂತೇಳಿ. ಈ ಬಾರಿಯ ಚುನಾವಣೆಯಲ್ಲಿ ಈ ಅವಧೇಶ್ ಪ್ರಸಾದ್ಗೆ ಕೊನೆಗೆ ಗೊತ್ತಾಗಿ ಹೋಗ್ಬಿಡುತ್ತೆ ನನ್ನ ಸೋಲಿಸ್ತಾರೆ ಅಂತ. ಏನು ಮಾಡ್ತಾರೆ ಯೋಗಿ ಆದಿತ್ಯನಾಥ್, 40 ಜನ MLAಗಳನ್ನು ಅಲ್ಲಿ ಬಿಡ್ತಾರೆ ರೀ ಈ ಕ್ಷೇತ್ರದಲ್ಲಿ. ನೀವು ಹೋಗಿ ಮನೆಗೆ ಹೋಗಿ ಮತ ಕೇಳಬೇಕು. ನಾನು ಬೇರೆ ಯಾವ ಕ್ಷೇತ್ರ ಗೆಲ್ಲದೇ ಇದ್ರೂ ಪರವಾಗಿಲ್ಲ, ನಾನು ಈ ಕ್ಷೇತ್ರವನ್ನು ಗೆಲ್ಲಬೇಕು. ಹಾಗೆ ಹಠ ತೊಡ್ತಾರೆ. 12 ಜನ ಸಚಿವರನ್ನು ನೇಮಿಸ್ತಾರೆ. ಕೇವಲ ಈ ಒಂದು ಚುನಾವಣೆಗಾಗಿ 12 ಕ್ಷೇತ್ರಗಳನ್ನು ಇದಕ್ಕೋಸ್ಕರ ಮೀಸಲಿಡ್ತಾರೆ. ಮಿಲ್ಕಿಪುರ್ಗೋಸ್ಕರ 12 ಜನ ಮಂತ್ರಿಗಳನ್ನು ಮೀಸಲಿಡ್ತಾರೆ ಇದಕ್ಕೆ. ಅದಾದ ಮೇಲೆ ಇಷ್ಟೆಲ್ಲ ಮಾಡಿದ ಮೇಲೆ ಸ್ವತಃ ಯೋಗಿ ಆದಿತ್ಯನಾಥ್ ಪ್ರತಿ ತಿಂಗಳು 1ರಂತೆ 6 ಸಲ ಮಿಲ್ಕಿಪುರ್ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾರೆ. ಅಲ್ಲಿಗೆ ಯಾವ ಮಟ್ಟಿನ ದಬಾವಣೆಯನ್ನು ಯೋಗಿ ಆದಿತ್ಯನಾಥ್ ಆ ಕ್ಷೇತ್ರದ ಮೇಲೆ ಹಾಕಿರ್ಬೋದು ಯೋಚನೆ ಮಾಡಿ. ಇದರಿಂದ ತತ್ತರಿಸೋದವ್ರು ಯಾರು ಅಂದರೆ ಅಖಿಲೇಶ್ ಯಾದವ್. ಯಾಕೆಂದರೆ ಇತ್ತೀಚೆಗೆ ನಡೆದಂಥ ಉಪಚುನಾವಣೆಯಲ್ಲಿಯೂ ಸಂಪೂರ್ಣವಾಗಿ ಸೋಲು. ಈಗ ಮಿಲ್ಕಿಪುರ್ ನಮ್ಮದು, ಅಯೋಧ್ಯ ನಮ್ಮದು, ಹಿಂದೂಗಳನ್ನು ಸೋಲಿಸಿದ್ದೀವಿ ಅಂತ ಹೇಳಿ ಅದನ್ನೂ ಸೋತು ಬಿಟ್ಟರೆ 2027ರ ಚುನಾವಣೆಯಲ್ಲಿ ನನ್ನ ಕತೆ ಏನು ಅನ್ನುವಂಥ ಭಯ ಆತನನ್ನು ಕಾಡುತ್ತೆ. ಫಲಿತಾಂಶ ಹಾಗೆ ಬಂದಿದೆ. ಏನಾಗಿದೆ, 61,710 ಮತಗಳ ಅಂತರದಲ್ಲಿ ಈ ಚಂದ್ರಭಾನು ಪಾಸ್ವಾನ್ ಗೆಲುವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 61,710. ವಿಧಾನಸಭಾ ಚುನಾವಣೆಯಲ್ಲಿ 500, 1000, 2000, 3000, 600 ಈ ರೀತಿ ವ್ಯತ್ಯಾಸ ಆಗೋದನ್ನು ನೀವು ನೋಡಿದ್ದೇವೆ. 61,000 ಅಂದರೆ ಯಾವ ರೀತಿ ಸ್ವೀಪ್ ಮಾಡಿರ್ಬೋದು ಆಲೋಚನೆ ಮಾಡಿ. ಈ ಪಾಸ್ವಾನಿಗೆ 1,46,000 ಮತಗಳು ಬರ್ತವೆ. ಈ ಅಯೋಧ್ಯಕ ನರೇಶ್ ಅಂತ ಹೇಳ್ಕೊಂಡು ಓಡಾಡಿದ್ನಲ್ಲ ಅವಧೇಶ್, ಆತನ ಮಗನಿಗೆ 84,687 ಮತಗಳು ಬರ್ತವೆ. ಅಜಿತ್ ಪ್ರಸಾದ್ಗೆ, ಅವಧೇಶ್ ಪ್ರಸಾದ್ ಮನೆಗೆ 84,687, ಪಾಸ್ವಾನ್ ಗೆದ್ದವನಿಗೆ 1,46,000 ಮತಗಳು. ಅಲ್ಲಿಗೆ 61,710 ಮತಗಳ ಅಂತರದಲ್ಲಿ ಗೆಲುವನ್ನು ತಮ್ಮದಾಗಿಸ್ಕೊಡ್ತಾರೆ. ಏನಾಯಿತು, ದಿಲ್ಲಿಯ ಚುನಾವಣೆ ಅಬ್ಬರ ಯಾವ ರೀತಿ ಇತ್ತು ಅಂದರೆ, ಯಾರು ನಿರಂತರವಾಗಿ ಅಟ್ಟಹಾಸ ಮಾಡ್ತಾ ಇದ್ನಲ್ಲ ಅರವಿಂದ್ ಕೇಜ್ರಿವಾಲ್, ಆತನ ಚುನಾವಣೆಯ ಫಲಿತಾಂಶ ಇಡೀ ದೇಶಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿಬಿಡ್ತು. ಈ ಮಿಲ್ಕಿಪುರ್ ಚುನಾವಣೆ ಅದಕ್ಕಿಂತ ದೊಡ್ಡ ಚುನಾವಣೆ. ಯಾಕೆ ಅಂದರೆ 2027ರ ಚುನಾವಣೆಗೆ ದಿಕ್ಸೂಚಿ ಇದು. ಈ ಚುನಾವಣೆಯಲ್ಲಿ ಅಪ್ಪಿತಪ್ಪಿ ಏನಾದರೂ ಯೋಗಿ ಆದಿತ್ಯನಾಥ್ ಅವ್ರ ಕ್ಯಾಂಡಿಡೇಟ್ ಇತ್ತ ಚಂದ್ರಭಾನು ಪಾಸ್ವಾನ್ ಸೋತು ಬಿಟ್ಟಿದ್ರೆ ಇವತ್ತು ರಾಹುಲ್ ಗಾಂಧಿನೂ ಯಾರು ಹಿಡಿಯೋಕ್ಕಾಗ್ತಿರ್ಲಿಲ್ಲ, ಆಮೇಲೆ ಅಖಿಲೇಶ್ ಯಾದವ್ನು ಯಾರು ಹಿಡಿಯೋಕ್ಕಾಗ್ತಿರಲಿಲ್ಲ. ದಿಲ್ಲಿ ಚುನಾವಣೆಗಿಂತ ಜಾಸ್ತಿ ಅಬ್ಬರ ಫಲಿತಾಂಶದ್ದು ಮಿಲ್ಕಿಪುರ್ ಚುನಾವಣೆ ಬಗ್ಗೆ ಎಲ್ಲ ಕಡೆ ಸುದ್ದಿ ಇರೋದು. ಮಿಲ್ಕಿಪುರದಲ್ಲಿ ಯೋಗಿ ಆದಿತ್ಯನಾಥ್ಗೆ ಸೋಲು, ಮಿಲ್ಕಿಪುರದಲ್ಲಿ ಯೋಗಿ ಆದಿತ್ಯನಾಥ್ಗೆ ಸೋಲು ಅಂಥೇಳಿ ಎಲ್ಲ ಕಡೆ ಬಿಂಬಿಸೋರು. ದಿಲ್ಲಿ ಚುನಾವಣೆ ಇಷ್ಟೂ ಸೋತಿದ್ರು ಕೂಡ ಇವರು ಒಂದು ಉಪಚುನಾವಣೆಯನ್ನು ದೊಡ್ಡದಾಗಿ ಬಿಂಬಿಸಿರೋರು. ಅದೃಷ್ಟವಶಾತ್ ಈ ದೇಶದ ಮಹಾಕುಂಭ, ಇಡೀ ದೇಶಾದ್ಯಂತ ಹಿಂದುವಿನ ಅಲೆ, ಹಿಂದುತ್ವದ ಅಲೆ, ಸನಾತನ ಧರ್ಮವನ್ನು ಜನ ಇವತ್ತಿನ ದಿವಸ ಯಾವ ರೀತಿ ಕೊಂಡಾಡ್ತಾ ಇದ್ದಾರೆ ಅಂತಂದರೆ, ಈಗ ಯಾವ ಚುನಾವಣೆ ಬಂದರೂ ಕೂಡ ಸುನಾಮಿಯ ಹಾಗೆ ಹಿಂದುತ್ವದ ಅಲೆ ಈ ದೇಶಾದ್ಯಂತ ಪ್ರವಹಿಸಲಿದೆ. ಅದಕ್ಕೆ ಒಂದು ಸಣ್ಣ ಸಾಕ್ಷಿ ಅಂತಂದರೆ ಈ ಮಿಲ್ಕಿಪುರ್ ಚುನಾವಣೆ. ಇದ್ರ ಬಗ್ಗೆ ನೀವು ಹೇಳಲೇಬೇಕು ಅಂತ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು. ಚುನಾವಣೆ ಫಲಿತಾಂಶವನ್ನು ನೀವು ನೋಡಿರ್ತೀರಿ, ಟಿ ವಿಯಲ್ಲೂ ನೋಡಿರ್ತೀರಿ. ಅದಾದಮೇಲೆ ನೀವು ಹೇಳಲೇಬೇಕು ಅಂತ ನನ್ನ ಮೇಲೆ ಮಾನಸಿಕ ಒತ್ತಡ ಹಾಕುವಂಥ ನನ್ನ ಹಿತೈಷಿ ಪರಿವಾರದ ಸದಸ್ಯರು. ಎಂಥ ಖುಷಿ ರೀ, ನಿಮಗೇನು ಅನ್ಸತ್ತೆ ಹೇಳಿ ಅಂತ ನಾನು ಕೇಳ್ತಿರಲ್ಲ. ಅದಕ್ಕಿಂತ ಭಾಗ್ಯ ನನ್ನ ಜೀವನದಲ್ಲಿ ಇನ್ನೇನಿದೆ. ನನ್ನ ಧ್ವನಿಗೆ, ನನ್ನ ಅಭಿಪ್ರಾಯಕ್ಕೆ ಅಷ್ಟು ಮನ್ನಣೆಯನ್ನು ಕೊಡ್ತಿರಲ್ಲ, ಎಂಥ ಭಾಗ್ಯ ನನ್ನ ಜೀವನದಲ್ಲಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.